ಅದೇ ರೀತಿ ಶಿವಮೊಗ್ಗ, ಉತ್ತರ ಕನ್ನಡ ಈ ಅಪ್ರಾಪ್ತರು ಮುಖ್ಯವಾಗಿ ಗಾಂಜಾ ಸೇವನೆಯಿಂದ ಇದು ಆಗ್ತಾ ಇದೆ ಅಂತ ಹೇಳಿ, ಇದನ್ನ ಹೇಗೆ ಸರ್ ನಿಯಂತ್ರಿಸುವುದು? ಪ್ರಾಣಿಗಳಿಗೆ ಗಾಂಜಿನ ಅಲ್ಲ, ಈ ಶಿವಮೊಗ್ಗ ಘಟನೆ ಮತ್ತು ಉತ್ತರ ಕನ್ನಡದಲ್ಲಿ ಆದ ಘಟನೆಯಲ್ಲಿ ಗಾಂಜಾ ಸೇವನೆ ಪ್ರಮುಖ ಕಾರಣ ಅಂತ. ಈಗ ಗಾಂಜಾನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅದು ಶೂನ್ಯಕ್ಕೆ ತರಬೇಕು ಅಂತೇಳಿ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಗಾಂಜಾ ರಹಿತವಾದಂಥ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ಕರ್ನಾಟಕದ ಉದ್ದೇಶ. ನಾವು ಆ ದಿಕ್ಕಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಗಳು ಇನ್ನೂ ಸಂಪೂರ್ಣವಾಗಿ ಸಫಲ ಆಗಿಲ್ಲ, ಮಾಡ್ತಾ ಇದ್ದೀವಿ. ಸರ್, ಅಜೀಂ ಪ್ರೇಮ್ದೇವ್ ಅವರ ಯೂನಿವರ್ಸಿಟಿ ಮೇಲೆ ABP ವಿದ್ಯಾರ್ಥಿಗಳು ಕೂಡ ಆಗಿದೆ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ABVP ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳು ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಬರ್ಡನ್ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರ್ಬೇಕು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ ಯಾವುದಕ್ಕೆ? ಆಗ್ಬೇಕು, ಇಲ್ಲ ಮಾಡ್ತೀವಿ ಅದು ಏರಿಯಾ ಏನೇ ಅಪೇಕ್ಷೆಗಳಿದೆ ವಿರೋಧ ಇದೆ. ಅವ್ರಿಗೂ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಪರಿಸರವಾದಿಗಳು ವಿರೋಧ ಮಾಡಿದ್ರೆ ಈಗ ಮತ್ತೆ ಹೆಚ್ಚು ಜಾಸ್ತಿ ನಾಡಿಗೆ ಬರಲ್ವಾ? ಈಗ ಪರಿಸರವಾದಿಗಳು ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಅವ್ರ ಜೊತೆ ಮಾತಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸ. ಪರಶುರಾಮ ಟೀ ಪಾರ್ಕ್ ಬಗ್ಗೆ ನಿಮಗೆ ಗೊತ್ತಿದೆ, ಎಲ್ಲ ಚರ್ಚೆ ಆಗ್ತಾ ಇದೆ. ಒಂದು ಅದು ಕಂಪ್ಲೀಟ್ ಆಗಬೇಕು ಅನ್ನೋದು ಒತ್ತಾಯ ಇದೆ. ತನಿಖೆ ಯಾವ ಹಂತಕ್ಕೆ ಲಾಜಿಕ್ ಎಂಡಿಗೆ ಬರ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಇದೆ. ಯಾವುದು? ಪರಶುರಾಮ ಟೀ ಪಾರ್ಕ್ ಕಾರ್ಕಳ. ಇಲ್ಲಿ ಕಾರ್ಕಳದಲ್ಲಿ ಮಾಡ್ತೀವಿ, ಪರಿಸರವಾದಿಗಳ ಜೊತೆ ಮಾತಾಡ್ತೀವಿ. ಪರಶುರಾಮ ಇದನ್ನ ಅದನ್ನ ಮಾಡ್ತೀವಿ. ಅದನ್ನ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಯೋಜನೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ ಕೊರತೆ, ಔಷಧಿಗಳ ಕೊರತೆ ಇಲ್ಲ. ಅದೇ ರೀತಿ ಬ್ರಹ್ಮವರ ಸಕ್ಕರೆ ಕಾರ್ಖಾನೆ ಭ್ರಷ್ಟಾಚಾರದ ತನಿಖೆ ಯಾವುದೇ ಕನ್ಕ್ಲೂಷನ್ ಹೋಗ್ತಾ ಇಲ್ಲ, ಅದು ಮುಂದುವರಿತಾನೆ ಇಲ್ಲ. ಮಾಡಿದ್ರು ಪ್ರತಾಪ್ ಚಂದ್ರ ಶೆಟ್ಟರ್ ಮಾಜಿ ಸಭಾ. ನೋಡ್ರಿ, ಬ್ರಹ್ಮಾವರ ನಾವೀಗ ಆಲೇ ಡಿಸಿಷನ್ ತಗೊಂಡಿದ್ವಿ. ಸೊ ಯಾರು ಕೂಡ ಮುಂದೆ ಬರಲ್ಲ ಅದನ್ನ ನಡೆಸಕ್ಕೆ. ಸೊ ನಾವು ಅದು ಭ್ರಷ್ಟಾಚಾರ, ಗುಜರಿ ಮಾರಾಟದಲ್ಲಿ ಪನಿಷ್ಮೆಂಟ್ ಆಗ್ತದೆ, ಭ್ರಷ್ಟಾಚಾರ ಆಗಿದೆ ಅನ್ನೋ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿಸ್ತೀವಿ. ಮಕ್ಕಳು ಇಲ್ಲಿಯವರು ಕಾಯ್ತಾ ಇದ್ದಾರೆ ಸರ್. ಅಲ್ಲಿ ಬೇಡಿಕೆಯೂ ಬಂತು, ಸ್ವಂತ ಕಟ್ಟಡ ಮತ್ತು ಅದೆಲ್ಲ ಮಕ್ಕಳು ಕಾಯ್ತಾನೂ ಇದ್ದಾರೆ. ಈ ಕಾರ್ಕಳದಲ್ಲಿ ಬಹಳ ದೊಡ್ಡ ಸಮಸ್ಯೆ. ಎಲ್ಲಿ? ಇಲ್ಲೇ ಕಾರ್ಕಳದಲ್ಲೇ ಅಲ್ಲಿ ಮನವಿಯಲ್ಲೂ ನರ್ಸಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿ 4 ವರ್ಷ ಸರ್ಕಾರಿ ಕಾಲೇಜ, ಸರ್ಕಾರಿ BSc ನರ್ಸಿಂಗ್ ಕಾಲೇಜ್. ನೋಡ್ತೀನಿ ಸರ್. ಪಿಲಿಕುಳದಲ್ಲಿ ಜೈವಿಕ ಉದ್ಯಾನವನ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.